ನೋಡಿ ಅಲ್ಲಿನ ಸ್ಥಳೀಯರು ಮಾತಾಡ್ತಾ ಇದ್ರು, ಪ್ರತ್ಯಕ್ಷದರ್ಶಿಗಳು. ಡ್ರೈವರ್ ಬದಲಾಗಿ ಕಂಡಕ್ಟರ್ ರಮೇಶ್ ಬಸ್ ಚಾಲನೆ ಮಾಡ್ತಿದ್ದ ಅಂತ. ಏನು ಮಾಡಿಬಿಟ್ಟಿದ್ದಾನೆ ಅವನು, ಬ್ರೇಕ್ ಹೊತ್ತಕ್ಕೆ ಹೋಗಿ ಆಕ್ಸಿಲೇಟರ್ನ ಒತ್ತುಬಿಟ್ಟಿದ್ದಾನೆ. ಅದರ ಪರಿಣಾಮ ಈ ಆಕ್ಸಿಡೆಂಟ್ ಆಗಿದೆ ಅಂತ. ನಿರ್ವಾಹಕನ ಎಡವಟ್ಟಿನಿಂದಾಗಿ ಮಹಿಳೆಯ ಜೀವ ಹೋಯ್ತು ಅಂತೇಳಿ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೋ ಬಸ್ ಡ್ರೈವ್ ಮಾಡೋದಕ್ಕೆ ಬಿಟ್ರೆ ಹಿಂಗೆ ಆಗೋದು ಅಂತ ಜನ ಚೀತು ಅಂತ ಉಗಿತಾ ಇದ್ದಾರೆ. ಡ್ರೈವರು ಕೆಲಸ ಏನು ಮಾಡಬೇಕು ಅದನ್ನು ಮಾಡಬೇಕು, ಕಂಡಕ್ಟರ್ ಕೆಲಸ ಏನಿರುತ್ತೆ ಅದನ್ನು ಮಾಡಬೇಕು. ಈ ಬಸ್ನ ಚಾಲಕ ಏನಿರ್ತಾನೆ, ಡ್ರೈವರ್ ಏನಿರ್ತಾನೆ, ಅವನು ಓಡಿಸಿಲ್ಲ ಗಾಡಿನ. ಕಂಡಕ್ಟರ್ ರಮೇಶ್ ಅನ್ನೋನು ಬಸ್ ಓಡ್ಸಕ್ಕೆ ನಿಂತ್ಬಿಟ್ಟಿದ್ದಾನೆ. ಏನೋ ಗಾಡಿ ನಿಲ್ಸಕ್ಕೆ ಹೋಗಿ ಬ್ರೇಕ್ ಹಾಕಬೇಕು ಅಂತ ಕಾಲು ಒತ್ತಿದ್ದಾನೆ. ಅದು ಗೊತ್ತಾಗಿಲ್ಲ ಅವನಿಗೆ. ಸಡನ್ನಾಗಿ ಕಂಡಕ್ಟರ್ಗೆ ಎಕ್ಸಿಲೇಟರ್ ಒತ್ಬಿಟ್ಟಿದ್ದಾನೆ. ನಾನು ಹೇಳೋದ್ನಲ್ಲ ಆಗ್ಲೇ, ಎಲೆಕ್ಟ್ರಿಕ್ ಬಸ್ ಬೇರೆ. ಒಂದು ಸ್ವಲ್ಪ ಎಕ್ಸಿಲೇಟರ್ನ ಮೇಲೆ ಕಾಲಿಟ್ಟರೆ ಸಾಕು, ತುಂಬ ಸ್ಪೀಡಾಗಿ ಹೋಗುತ್ತೆ. ಇಲ್ಲಾಗಿದ್ದು ಹಂಗೇನೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಘಟನಾ ಸ್ಥಳದಿಂದ ಲೈವ್ನಲ್ಲಿದ್ದಾರೆ. ಸುಚಿತ್ರಾ, ಈಗ ನೀವು ಆಕ್ಸಿಡೆಂಟ್ ಆದಂತಹ ಸ್ಥಳದಲ್ಲಿದ್ದೀರಿ, ಏನೇನು ಆಗಿದೆ ಈಗ? ಜೊತೆಗೆ ಅಲ್ಲಿನ ಪ್ರತ್ಯಕ್ಷದರ್ಶಿಗಳಲ್ಲಿ ಏನೇನು ಹೇಳ್ತಾ ಇದ್ದಾರೆ? ಪ್ರಮುಖವಾಗಿ ಡ್ರೈವರ್ ಬದಲು ಕಂಡಕ್ಟರೇ ಬಸ್ಸನ್ನು ಓಡಿಸ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ, ಹೌದಾ? ಖಂಡಿತವಾಗ್ಲೂ ಶರತ್, ಏನಂತ ಹೇಳಿದರೆ ಚಾಲಕ ಮತ್ತು ಕಂಡಕ್ಟರ್ ನಿರ್ಲಕ್ಷ್ಯದಿಂದ ಇವತ್ತು ಒಬ್ಬ ಮಹಿಳೆಯ ಪ್ರಾಣ ಹೋಗಿರುವಂಥದ್ದು. ಏನು ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋದರೆ, ನಾನು ಇದೇ ಒಂದು ಸ್ಥಳದಲ್ಲಿದ್ದೀನಿ. ಪೀಣ್ಯ ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಏನಿದೆ, ಆ ಒಂದು ಬಸ್ ಸ್ಟಾಪ್ನ ಸ್ವಲ್ಪ ಮುಂಬದಿಯಲ್ಲಿ ಬಸ್ಸನ್ನು ನಿಲ್ಲಿಸಿರ್ತಾರೆ. ಡ್ರೈವರ್ ಕಾಫಿ ಕುಡಿಯೋದಕ್ಕೆ ಅಂತ ಹೋಗಿರ್ತಾರೆ. ಸಾಕಷ್ಟು ಜನ ಬಸ್ಸಲ್ಲೂ ಕೂಡ ಇರ್ತಾರೆ. ಜನಗಳು ಕೂಡ ಏನು ಒಂದು ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಆ ನಂತರದಲ್ಲಿ ಏನು ಕಾಫಿ ಕುಡಿಯೋದಕ್ಕೆ ಡ್ರೈವರ್ ಹೋಗಿದ್ದಾರೆ ಅಂತ ಹೇಳಿ ಕಂಡಕ್ಟರೇ ಬಸ್ಸನ್ನು ಸ್ವಲ್ಪ ಮುಂದೆ ಹೋಗಿ ನಿಲ್ಸೋಣ ಅಂತ ಹೇಳಿ ಕಂಡಕ್ಟರ್ ಬಸ್ನ ಎಕ್ಸಿಲೇಟರ್ ಮೇಲೆ ಕಾಲಿಟ್ಟು ಆನಂತರದಲ್ಲಿ ಬಸ್ ಮೂವ್ ಆಗಿ ಇದೇ ಏನು ಫುಟ್ಪಾತ್ ನೋಡ್ತಾ ಇದ್ದೀರಾ, ಈ ಒಂದು ಫುಟ್ಪಾತ್ನ ಹೋಟೆಲ್ ಮೇಲೆ ಏನು ಬಸ್ಸು ಗುದ್ದಿರುವಂಥದ್ದು. ಸದ್ಯ ಈ ಒಂದು ಫುಟ್ಪಾತ್ ಮೇಲೆ ಹೆಬ್ಬಾಳದ ಬ್ಯಾಂಕ್ಗೆ ಯಾವುದೋ ಒಂದು ಬ್ಯಾಂಕ್ಗೆ ಹೋಗ್ತಾ ಇರುವಂತಹ ಮಹಿಳೆ ಹಾಗೂ ಜೊತೆಗೆ ಒಬ್ಬ ವಿದ್ಯಾರ್ಥಿನಿ ಮೇಲೆ ಬಸ್ಸು ಏಕಾಏಕಿ ಬಂದು ಡಿಕ್ಕಿಯನ್ನು ಹೊಡುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಹೋಟೆಲ್ ಯಾವ ಪರಿಸ್ಥಿತಿ ತಲುಪಿದೆ ಅಂತ ನೋಡ್ಬೋದು. ಯಾವ ರೀತಿ BMTC ಕಂಡಕ್ಟರ್ ನಿರ್ಲಕ್ಷ್ಯದಿಂದ ಒಬ್ಬ ಮಹಿಳೆ ಪ್ರಾಣ ಹೋಗಿದೆ ಅನ್ನೋದನ್ನ, ಜೊತೆಗೆ ಏಕಾಏಕಿ ಬಸ್ ಡಿಕ್ಕಿ ಹೊಡೆದಿರೋ ಕಾರಣದಿಂದಾಗಿ ಇಲ್ಲಿನ ಹೋಟೆಲ್ ಅಪ್ಪಚ್ಚೆ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಏನು ಒಂದು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಂತಹ, ಅಂದರೆ ಹೋಟೆಲ್ನ ಫುಟ್ಪಾತ್ ಮೇಲೆ ಹೋಗ್ತಿದ್ದಂತಹ ಒಬ್ಬ ಮಹಿಳೆಗೆ ಏಕಾಏಕಿ ಡಿಕ್ಕಿ ಹಿಡಿಯುತ್ತೆ. ಆದರೆ ಅಲ್ಲಿದ್ದ ಪಕ್ಕದಲ್ಲಿ ಒಬ್ಬ ವಿದ್ಯಾರ್ಥಿನಿ ಕೂಡ ನಿಂತಿರ್ತಾಳೆ. ಆಕೆಗೆ ಗಂಭೀರ ಗಾಯಗಳು ಕೂಡ ಆಗಿದೆ. ಜೊತೆಗೆ ಇಲ್ಲಿನ ಸ್ಥಳೀಯರು ಕೂಡ ಏನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಅವರನ್ನು ಕೂಡ ದಾಖಲು ಮಾಡ್ತಾರೆ. ಆದರೆ ಏನು ಬ್ಯಾಂಕ್ನ ಸಿಬ್ಬಂದಿ ಯಾರಿದ್ದಾರೆ ಸುಮಾ, ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಯಾವುದೇ ರೀತಿ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಮೃತವನ್ನು ಪಟ್ಟಿರೋದು. ಜೊತೆಗೆ ಏನು ವಿದ್ಯಾರ್ಥಿ ಏನಿದ್ದಾರೆ ಅವ್ರಿಗೆ ಸ್ಥಿತಿ ಗಂಭೀರ ಅಂತಲೇ ಹೇಳಲಾಗ್ತಾ ಇದೆ. ಅಂದರೆ ಈ ಒಂದು ಬಸ್ ಘಟಕ 22ಕ್ಕೆ ಸೇರಿರುವಂಥದ್ದು. ಯಾಕಂತ ಹೇಳಿದರೆ ಇವರನ್ನು ಗುತ್ತಿಗೆ ಆಧಾರದ ಮೇಲೆ BMTC ಅವರು ಇವರನ್ನು ನೇಮಕಾತಿಯನ್ನು ಮಾಡ್ಕೊಂಡಿರ್ತಾರೆ. ಟಾಟಾ ಮೊಬಿಲಿಟಿ ಒಂದು ಕಂಪನಿಗೆ ಸೇರಿದಂತಹ BMTC ಬಸ್ ಇದಾಗಿರುತ್ತೆ. ಯಾಕಂತ ಹೇಳಿದರೆ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾ ಇರೋದು ಅಂತ ಹೇಳಿದರೆ, ಎಲೆಕ್ಟ್ರಿಕ್ ಬಸ್ ಚಾಲನೆ ಮಾಡೋದು ತುಂಬಾ ತಪ್ಪು. ಅದರಲ್ಲೂ ಕೂಡ ಗುತ್ತಿಗೆ ಆಧಾರದ ಮೇಲೆ ಡ್ರೈವರ್ ಹಾಗೂ ಕಂಡಕ್ಟರ್ನ ತಗೊಳ್ತಾ ಇರೋದು ಸಾಕಷ್ಟು ಒಂದು ರೀತಿಯಲ್ಲಿ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇವರ ನಿರ್ಲಕ್ಷ್ಯದಿಂದಾಗಿ ಏನು ತಿಂಗಳಿಗೆ ಒಂದು ಪ್ರಾಣ ಕೂಡ ಹೋಗೇ ಹೋಗುತ್ತೆ. ಯಾಕಂತ ಹೇಳಿದರೆ ಇದು BMTC ಜನರಿಗೆ ಒಂದು ಉಪಯೋಗ ಆಗಲಿ ಅಂತ ಮಾಡ್ತಾ ಇಲ್ಲ, ಆದರೆ ಇದು ಕಿಲ್ಲರ್ BMTC ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳ್ತಾ ಇರುವಂಥದ್ದು. ಸದ್ಯ ನಾನೀಗ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂತಹ ಸಂಬಂಧಿಕರು ಕೂಡ ಇಲ್ಲಿದ್ದಾರೆ. ಸರ್, ಮೇಡಮ್ ಏನಾಯಿತು ಇಲ್ಲಿ, ಹೇಗೆ? ಮೇಡಮ್, ನಮಗೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ನಾವು ಮನೇಲಿದ್ವಿ, ಇನ್ನು ನಮಗೆ ನೀರು ಹಾಕ್ತಾರೆ. ಅವರು ಫೋನ್ ಮಾಡಿದ್ದು ಈ ಥರ ಆಗಿದೆ, ನೋಡಿ ಬನ್ನಿ ಅಂತ. ಆವಾಗ ನಾವು ಗಾಡಿಯೋ ನಮ್ಮ ಮೈದನವರು, ನಮ್ಮ ತಂಗಿ ಗಂಡ ಅವ್ರ ಮೇಲೆ ಬಿದ್ದೋಯ್ತೇನೋ ಅಂದ್ಬಿಟ್ಟು ನಾವು ಮನೆಯಿಂದ ಅಲ್ಲಿಂದ ಶಾಕಾಗಿ ಓಡಿ ಬಂದಿದ್ವಿ. ಅಷ್ಟೊತ್ತಿಗೆ ನಮ್ಮ ತಂಗಿ ಗಂಡ ಪಾರಾಗಿದ್ದಾರೆ. ಪಾಪ ಬಸ್ಸಲ್ಲಿ ನಡ್ಕೊಂಬತ್ತಾ ಇದ್ದವ್ರಿಗೆ ಏಟಾಗೈತೆ ಮತ್ತು 2 ಸ್ಪಾಟ್ ಆಗೈತೆ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಗೊತ್ತು ಮೇಡಮ್, ಅವರೇ ಬಾಕಿ ಏನೂ ನನಗೆ ಗೊತ್ತಿಲ್ಲ. ಎಷ್ಟು ಗಂಟೆಗೆ ಆಯಿತು ಮೇಡಮ್ ಇದು? ಮೇಡಮ್, ನನಗೆ 8:20ಕ್ಕೆ ಫೋನ್ ಬಂದೈತೆ ಮೇಡಮ್, ಅಷ್ಟೇ ಗೊತ್ತಿರೋದು ಮೇಡಮ್. ಅದ್ರ ಮೇಲೆ ಏನಾಯಿತು ಹೇಗಾಯಿತು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ನಮ್ಮ ತಂಗಿ ಯಜಮಾನ್ರು ಬಂದರೆ, ಯಾಕಂದರೆ ಸ್ಪಾಟಲ್ಲಿ ಅವರೇ ಇದ್ದರು, ಅವರನ್ನೇ ಕೇಳಬೇಕು ಮೇಡಮ್ ನಾವು. ಸರ್, ಈ ಘಟನೆ ಆದಂಥ ಸಂದರ್ಭದಲ್ಲಿ ನೀವಿದ್ರೆ ಏನಾಯ್ತು? ಖಂಡಿತ ಮೇಡಮ್, ಇವರ ಯಜಮಾನರು ಬಂದು
ಅವರು ಊಟ ಕೇಳಿದಂಥ ವ್ಯಕ್ತಿಗೆ ನೀರು ಕೊಡೋದಕ್ಕೆ ಬಂದಾಗ ಸಡನ್ನಾಗಿ ಬಸ್ ಬಂದು ಇಮಿಡಿಯೇಟಾಗಿ ಪೂರ್ತಿ ಅನಾಹುತ ಮಾಡಿದ್ದಾರೆ. ಅದೇ ಇವರು ಇಲ್ಲಿ ಏನು ಅಂದರೆ ಅದರ ಜೀವನ ಸಂಪೂರ್ಣವಾಗಿ ಅದನ್ನೇ ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಬಟ್ ಇವಾಗ ಈ ಘಟನೆಗೆ ಯಾರು ಸ್ಪಂದನೆ ಮಾಡ್ತಾರೆ ಅನ್ನೋದು ಒಂದು ಅರ್ಥ ಆಗ್ತಾ ಇಲ್ಲ. ಈಗ BMTC ನಿರ್ಲಕ್ಷ್ಯದಿಂದ ಒಬ್ಬ ಮಹಿಳೆ ಪ್ರಾಣ ಹೋಗಿರುವಂತದ್ದು, ಇದಕ್ಕೆ ಯಾರು ಸರ್? BMTC ಅವರೇ ಹೊಣೆ ಮೇಡಮ್, BMTC ಅವರೇ ಹೊಣೆ ಇದಕ್ಕೆ, ಬೇರೆ ಯಾರ್ಯಾರು ಕಾರಣ ಅಲ್ಲ. ಹೋದ ವಾರದಲ್ಲಿ ಒಂದು ಹುಡುಗಿ ನಿಂತ್ಕೊಂಡಿದ್ದ ಸ್ಥಳದಲ್ಲಿ ಹಿಂದೆ ಮುಂದೆ ಬಸ್ ಬಂದು ಪೂರ್ತಿ ಅಪ್ಪಾಚಿ ಆಗೋ ರೀತಿಯಲ್ಲಿ ನಡೆದಂಥ ಘಟನೆ ಹೋದ ವಾರ ಆಗಿದ್ದು. ಈಗ ಘಟನೆ ಇವತ್ತು ಈ ರೀತಿಯಲ್ಲಿ ದುರ್ಘಟನೆ ಮಾಡುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್. ಸರ್, ಕಂಡಕ್ಟರ್ ಬಸ್ ಚಾಲನೆ ಮಾಡಿದ್ರು ಅನ್ನೋ ಆರೋಪ ಮಾಡಿರೋದು ಕಂಡಕ್ಟರೇ ಮಾಡಿರೋದು. ಡ್ರೈವರು ಅಲ್ಲಿ ಟೀ ಕುಡಿತಾ ನಿಂತ್ಕೊಂಡಿದ್ರು ಮೇಡಮ್. ಬಸ್ ತುಂಬ ಜನ ಇದೆ, ಆ ಬಸ್ ತುಂಬ ಜನ ಇದ್ರೂ ಕೇರ್ ಮಾಡಲಾರ್ದೆ ಅವನಿಗೆ ಎಕ್ಸ್ಲೇಟ್ ಯಾವುದು ಬ್ರೇಕ್ ಫೇಲ್ ಯಾವುದು ಯಾವುದೂ ಗೊತ್ತಿಲ್ಲಾರ್ದ ರೀತಿಯಲ್ಲಿ ವಾಹನ ಚಾಲನೆ ಮಾಡಿ 2 ಪ್ರಾಣ ತೆಗೆದಿದ್ದಾನೆ ಅಂದರೆ ಸೊ ಅವನಿಗೆ ಯಾವ ರೀತಿಯಲ್ಲಿ ನೀವು ಇದು ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ ಮೇಡಮ್. ನೀವು ಘಟನೆ ಆದಂಥ ಸಂದರ್ಭದಲ್ಲಿ ಇದ್ರೆ ಯಾರಾದರೂ BMTC ಅಧಿಕಾರಿಗಳು ಏನಾದರೂ ಸ್ಥಳಕ್ಕೆ ಭೇಟಿ? ಯಾರು ಇದುವರೆಗೂ BMTC ಡಿಪಾರ್ಟ್ಮೆಂಟಿಂದ ಯಾರು ಬಂದು ಈ ಸ್ಥಳದಲ್ಲಿ ಏನಾಗಿದೆ ಓಕೆ, ನೀವು ಕಂಟಿನ್ಯೂ ಮಾಡಿ ಸುಚಿತ್ರಾ, ನಾನು ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು.